Okay, let's go. Hey guys, welcome back to the new vlog. ಇವಾಗ ಬೆಳಗ್ಗೆ ಎದ್ದು ಅಮ್ಮ ಏನೋ ಸಡನ್ ಆಗಿ ಈಗ ಮೈಸೂರಿಗೆ ಹೋಗ್ಬೇಕು ಅಂದರು. ನಮ್ಮ ರಿಲೇಟಿವ್ ಒಬ್ಬರು ಅಜ್ಜಿ ಸತ್ತೋದ್ರು ಅಂತ. ಈಗ ಅಪ್ಪ ಊರಿಂದ ಅಲ್ಲಿ ಬರ್ತಾರೆ ಒಳನರಸೀಪುರಕ್ಕೆ. ಅಮ್ಮ ಅಪ್ಪ ಇಬ್ಬರು ಮೈಸೂರಿಗೆ ಹೋಗ್ತಾರೆ. ಸೊ ಅಮ್ಮನ್ನ ಇಲ್ಲಿ ಹಾಸನಿಂದ ಒಳನರಸೀಪುರ ಹೋಗ್ಬೇಕಿತ್ತು ಅಂತ ಬಸ್ ಹಚ್ಚೋಕ್ಕೆ ಅಂತ ಬಂದಿದೆ. ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ, 3% ಏನೋ ಚಾರ್ಜ್ ಇದೆ ಅಷ್ಟೇ. ಸೊ ಚಲೋ ಮನೆಗೆ ಹೋಗಿ ಮಾತಾಡ್ತೀನಿ. ಈಗ ಬಂದೆ ಮನೆಗೆ, ಯಾರೂ ಇಲ್ಲ ಮನೇಲೀಗ. ಅಮ್ಮನ ಬಿಟ್ಬಿಟ್ಟು ಬಂದಿದ್ದೀನಿ. ಸೊ ನಾನು ರೆಡಿಯಾಗಿ ಏನು ಮಾಡೋದು ನೋಡೋಣ, ಎಲ್ಲರೂ ಹೋಗೋದ ಏನು ನೋಡೋಣ. ಗೈಸ್ ಚಲೋ, ಈಗ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ. ಆದರೆ ಕಾಲೇಜ್ಗೆ ಏನಕ್ಕೆ ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಕಾಲೇಜ್ಗೆ ಹೋದ್ಮೇಲೆ ಹೇಳ್ತೀನಿ. ಕಾಲೇಜ್ಗೆ ಹೋಗಿ ಸಿಗ್ತೀನಿ ನೋಡಿ. ಗೈಸ್ ಈಗ ಬಂದು ಬಾರಲ್ಲ ಆಚೆಗೆ ಬಾ ಅಲ್ಲ ಕಂಟೆಂಟ್ ಇಲ್ಲ ಅಂದ್ಬಿಟ್ಟು ಕ್ಯಾಮ್ರಾ ತೆಗೆದ್ಬಿಟ್ಟು ನನ್ನ ಮಗ ಏನ್ ಮಾಡಿ. ಈಗ ಮನೇಲಿ ಇದ್ದಿದ್ದು ಬೇಜಾರಾಗೇನೆ ಕಾಲೇಜಿಗೆ ಬಂದಿದ್ದು. ಇವತ್ತೇನ್ ಕ್ಲಾಸ್ ಇಲ್ಲ ನಮ್ಗೆ. ಸಂಜೆವರೆಗೂ ಕಾಲೇಜಲ್ಲಿ ಇರು, ಬೇಜಾರಾಗುತ್ತೆ ಮತ್ತೆ ಮನೆಗೆ ಅದಕ್ಕೆಲ್ಲ ಗಂಡ್ಲಾ ಇವತ್ತು ಕ್ಲಾಸ್ ಇರ್ಲಿಲ್ಲ ನನಗೆ. ಕ್ಲಾಸ್ ಇರ್ಲಿಲ್ಲ, ಮನೇಲಿ ಕೂತ್ಕೊಂಡು ಬೇಜಾರಾಗಿತ್ತು. ಇವತ್ತು ಮೆಕ್ಯಾನಿಕ್ ಇದಿತ್ತು, ಎಂಥದ್ದು ಪ್ರೆಸೆಂಟೇಷನ್ ಇತ್ತು. ಅದಕ್ಕೆ 16 ನೋಡ್ಕೊಂಡು ಕೂತ್ಕೊಳ್ಳೋಣ ಅಂತ ಬಂದ್ವು. ಕಾಲೇಜಲ್ಲಿ ಏನೋ ಕೆಲಸ ಮಾಡ್ತವ್ರೆ, ಹುಲ್ ಕೆರಿತವ್ರೆ. ದೃಷ್ಟಿ ಆಗುತ್ತಾ? ಒಂದೇನೋ ದೃಷ್ಟಿ ಆಗುತ್ತಂತೆ ಗೈಸ್. ಅಂದರೆ ಎಲ್ಲೂ ನೋಡ್ತಿರಲ್ಲ ನೀವು, ಥರ ನಮಗೆ ದೃಷ್ಟಿಯಾಗಿ ಇವತ್ತು ಬರೋ ಇದೇ ಇಲ್ಲ ನಮಗೆ ಕ್ಲಾಸೇ ಇಲ್ಲ. ನಾವು ಸುಮ್ಮನೆ ಮನೇಲಿ ಕೂತ್ ಬೇಜಾರಾಗಿತ್ತಲ್ಲ. ಸರಿ ನಡಿ, ಇವತ್ತು ಬೇರೆಯವ್ರಿಗೆ ಮೆಕ್ಯಾನಿಕಲ್ ಪ್ರೆಸೆಂಟೇಷನ್ ಇತ್ತು. ಅದಕ್ಕೆ ಅವ್ರನ್ನಾರು ನೋಡ್ಕೊಂಡು ಕೂತ್ಕೊಳ್ಳೋ ನಡಿ ಕಾಲೇಜ್ಗಾರು ಅಂತ ಅಂದ್ಬಿಟ್ಟು ಫೋನ್ ಮಾಡಿದೆ. ಇಲ್ಲಿ ಬಂದರೆ ಇನ್ನೂ ಸರ್ರೆ ಬಂದಿಲ್ಲ. ಏನು ಮಾಡ್ತಿಲ್ಲ, ಕ್ಯಾಂಟೀನ್ಗೆ ಹೋದ್ಮೇಲೆ ತಾನೇ ಗೊತ್ತಾಗೋದು ಏನು ಮಾಡೋದು. ಸರಿ ಆಯ್ತು, ಹೋಗಿ ವ್ಲಾಗಲ್ಲಿ ಏನಾದ್ರು ಮಾತಾಡಪ್ಪ. ಮಾತಾಡೋ. ಅವನು ಏನಕ್ಕೆ ಮಾತಾಡಲ್ಲ ಅಂತಂದರೆ ಹುಡುಗಿರೆಲ್ಲ ಕಣ್ಣು ಹಾಕ್ತಾರೆ ಇವನಿಗೆ ಅಂತ. ಅಯ್ಯೋ ಹುಡುಗಿರಲ್ಲ, ಶರತ್ ನನಗೆ ಶರತ್ ನನಗೆ ಸುಮ್ಮನೆ ತಮಾಷೆ ಮಾಡಬೇಡ ಕಣಯ್ಯ. ಶರತ್ ನನಗೆ ಅಂತಾರೆ ಅಂತ ಅವನು ನಾಚ್ಕತ. ಲೋ ಮಾತಾಡು, ಏನಾದರೂ ಹೇಳ್ತೀನಿ. ಯಾರು ಶರತ್ ಅಂತ ಹೇಳಬೇಡಿ. ಶರತ್ ಈಸ್ ಬಿಲಾಂಗ್ಸ್ ಟು ದಟ್ ಓನ್ಲಿ ಒನ್ ಗರ್ಲ್ ಅಂತ. ನೀನು ಕೇಳಬೇಕಿತ್ತು ಎಲ್ಲಿದ್ಯಾ ಏನು ಅಂತ. ಗೈಸ್ ಏನಂದರೆ ಇವನು ಇಲ್ಲ ನನ್ನ ಜೊತೆನೇ ಇದ್ದಾನೆ. ಆದರೆ ನಾನು ಇನ್ನೊಬ್ಬ ಇವನು ಶಶಿಗೆ ನಾವು ಇಲ್ಲ ಇವನು ಹಿಂಗೆ ಹುಡುಗಿ ಜೊತೆ ಆಚೆ ಹೋಗಿದ್ದಾನೆ, ಫೋನ್ ಎತ್ತುತ್ತಿಲ್ಲ, ನನ್ನನ್ನು ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ದಾನೆ ಅಂತ ಅಂದ್ಬಿಟ್ಟು ಅವನಿಗೆ ಸುಮ್ಮನೆ ಪ್ರ್ಯಾಂಕ್ ಮಾಡೋಣ ಅಂತ ಫೋನ್ ಮಾಡಿದ್ವು. ಅವ್ನು ನಂಬಿಟ್ಟು ಇವನಿಗೆ ಬಾಯಿಗೆ ಬಂದಂಗೆ ಬೈತು. ಅವನಿಗೆ ಮೆಸೇಜ್ ಹಾಕ್ತಾವನೇನು, ಹಾಕಕ್ಕೆ ಮೆಸೇಜ್ ಹಾಕವನಿಗೆ ಲೋ ಬ್ಯುಸಿ ಇದ್ದೀನಿ ಅಂತ. ಚಲೋ ಅಂದರೆ ಲೈಕ್ ಅವ್ನು ಹೆವಿ ನಂಬಿಟ್ಟ ಅವನು. ಹೌದು ಎಲ್ಲ ಆಚೆ ಹೋಗಿದ್ದಾನೆ ಏನೋ ಅಂತ. ಇದು ಅವ್ನು ಫೋನ್ ಮಾಡಿದ್ರೆ ಎತ್ತಬೇಕಿತ್ತು. ನಾವು 2 ಸತಿ ಮಾಡ್ದೆ ಅವ್ನ ಫೋನು, ನಾವು ಎತ್ತಲಿಲ್ಲ. ಅಂದರೆ ಇವನು ಎತ್ತಲಿಲ್ಲ. ಇವನು ಮಾತಾಡಿದಿದ್ರೆ ಏನನ್ನೋನು ಅಂತ ಗೊತ್ತಿಲ್ಲ. ಇವ್ನಿಗೆ ಹೇಳ್ದೆ ಒಂದು 5 ನಿಮಿಷ ಬ್ಯುಸಿ ಇದ್ದೀನಿ ಇರು ಅಂತ ಹೇಳು ಅವನಿಗೆ ಅಂತ. ಆದರೆ ಇವನು ಹೇಳಲಿಲ್ಲ. ನೋಡೋಣ ಮತ್ತೆ ಫೋನ್ ಮಾಡ್ತಾನಂತ. ಅಲ್ಲ ಈಗ ಏನಾರು ಏನು ಹಲೋ ಅಂತಾನೆ ಒಂದಿಲ್ವಾ? ಏನು ಇಲ್ಲ, ಹಲೋ ಅಂದವನ ಹೊರಗಿದ್ದೀನಿ ಕಟ್ ಮಾಡಿದ್ದಾನೆ. ಹಂಗೆ ಚೇಂಜ್ ಆಗ್ತಾ ಇರ್ತಾರೆ, ಚೇಂಜ್ ಆಗ್ತಾರೆ ಅಂದೆ. ಅವ್ನು ಇನ್ನು 2ನೇ ಸೆಮಿಗೆ ಚೇಂಜ್ ಅದಲ್ಲ ಮಗ. ಏನು ಮಾಡ್ತೀಯಪ್ಪ, ಎಲ್ಲ ಹವಾಮಾನ ಇದ ಹಂಗೈತಿ, ಏನ್ ಮಾಡಕ್ ಬರಲ್ಲ. ಇಲ್ಲ ನಾನೇ
ನಾ ಇನ್ನೂ ಫೋನ್ ಮಾಡಿಲ್ಲ ಅವನಿಗೆ. ಹಾಕಿ ಹೋಗಿದ್ದಿತ್ತು. ಹಲೋ, ಹ್ಮ್ ನಾನು ಇನ್ನೂ ಫೋನ್ ಮಾಡಿಲ್ಲ, ಹ್ಮ್ ಮಾಡ್ತೀನಿ ತಡಿ. ಈಗ ಇನ್ನೊಂದ್ಸತಿ ಮಾಡಿದೆ, ಆದರೆ ಎತ್ತಿಲ್ಲ ಅವನು. ಅಂದರೆ ಡೈರೆಕ್ಟ್ ಕಟ್ ಮಾಡ್ದ ಅಂತ ಹೇಳ್ತೀನಿ ತಡಿ, ನೋಡೋಣ ಏನಂತಾನೆ ಅಂತ. ತಡಿ ಒಂದು ನಿಮಿಷ ಇರು. ಇಲ್ಲ ಹಲೋ. ಎತ್ಲಿಲ್ಲ. ಇಲ್ಲ, ಒಂದ್ಸತಿ ಫುಲ್ ರಿಂಗ್ ಆಯ್ತು, ಎತ್ತಲಿಲ್ಲ. ಇನ್ನೊಂದ್ಸತಿ ಎರಡು ರಿಂಗ್ ಆಗಿಗೆ ಕಟ್ ಮಾಡ್ದ, 2 ರಿಂಗಿಗೆ ಕಟ್ ಮಾಡ್ದ. ಅಯ್ಯೋ ಹೇಳಿದ್ನಿಲ್ಲ, ಅಟ್ಟೆ ಮುಗೀತ. ಏನಪ್ಪಾ, ಏನ್ ಮಾಡಕ್ಕಾಗಲ್ಲ ಹುಡ್ಗರು. ಏನ್ ಕರ್ಸ್ಕೊಂಡ. ಅಯ್ಯಪ್ಪ. ಮತ್ತೆ ಇನ್ನೇನ್ ಸಮಾಚಾರ? ನೀ ಹೇಳ್ಬೇಕು, ನಾನೇ. ನಾಳೆ ಏನಾರು ಹಿಂಗ್ ಮಾಡೋರು ನಾವೇನ್ ಮಾಡೋಣ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಸರಿ. ಹ್ಮ್, ಅದಕ್ಕೆ ಬೇಡ ಮರ, ಏನು ನಂಬಿಕೆನೆ ಇಲ್ಲ. ಈಗ ಹಿಂಗೈತಿ ಮಗ, ಇನ್ನೂ ಸಣ್ಣ. ಯಪ್ಪ, ಇರ್ಲಿ ಬಿಡು. ಫೋನ್ ಎತ್ತದ್ನ ಈಗ? ಎತ್ತಿ ಕಟ್ ಮಾಡ್ತಾನ. ನಾವು ಟೈಮ್ ಬರುತ್ತೆ ಇನ್ಮ್ಯಾಕ ಫೋನ್ ಎತ್ತು. ಅಲ್ಲ, ಈ ಸತಿ ಎತ್ ಮಾತಾಡ್ಲಿಲ್ವಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇಲ್ಲ, ಎತ್ತಿದ ಕಟ್ ಮಾಡಿದ. ಎಂತ ನನ್ನ ಮಕ್ಕಳಾಯ್ತಾರಲ್ಲ. ಅವನಿಗೆ ಡೌಟ್ ಬಂದಿದೆ, ಅದಕ್ಕೆ ವಿಡಿಯೋ ಕಾಲ್ ಎಲ್ಲ ಮಾಡಿದ್ದ. ಆದರೆ ಇಲ್ಲ, ಯಾರು ಇಲ್ಲ ಅಂತ ಅಂದಮೇಲೆ ಇನ್ನೇನಪ್ಪ, ಏನು ಮಾಡೋಕ್ಕಾಗಲ್ಲ, ಚೇಂಜ್ ಆಗ್ತಾರೆ, ಅದು ಇದು ಅಂತ ಮಾತಾಡ್ದ. ಈಗ ಮತ್ತೆ ಎತ್ತುತ್ತಲ್ಲ, ಈಗ ಮತ್ತೆ ಫೋನ್ ಎತ್ತಿದ್ರೆ ತೋರಿಸದೆ ಇಲ್ಲೇ ಇದ್ದಾನೆ ಅಂತ. ಇರಲಿ, ಮನೆಗೆ ಹೋದ್ಮೇಲೆ ಹೇಳ್ತೀನಿ. ನೀವು ಒಳ್ಳೆ ಮನೆಗೆ ಹೋಗೋಣ ಅಂತ ಲೋ ಬಿಡ್ಲ, ಹೋಗೋಣ ಆಮೇಲೆ ಹತ್ತಿಸ್ತೀರಾ. ಸೊ ಚಲೋ, ಮನೆಗೆ ಹೋಗೋಣ ಬಾ. ತಡಿ, ಗಾಡಿ ತಾನು. ಕಾಲೇಜಿಂದ ಬಂದೆ ಆಗಲೇ. ಈಗ ಊಟಕ್ಕೆ ಆಚೆ ಹೋಗ್ತಾ ಇದ್ದೀವಿ, ಏನಾದ್ರು ತರೋದು ಅಂತ. ಊಟ ತಂದು ಈಗ ಊಟ ಮಾಡ್ಕೊಂಡು ಫೋನ್ ನೋಡ್ಕೊಂಡು ಊಟ ಮಾಡೋದ. ಈಗ ಬನ್ನಿ ಊಟನ ತರೋಣ. ಗೈಸ್, ನಾನು ಎಡಿಟ್ ಮುಗಿಸೋಷ್ಟೊತ್ತಿಗೆ ಎಷ್ಟೊತ್ತಾಯಿತು. ಊಟ ಮಾಡಿ ಬಂದು ಎಡಿಟ್ ಮಾಡ್ತಿದ್ದೆ, ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಈಗ ಮುಗೀತು ಎಡಿಟ್ ಮಾಡಿ. ನಾನು ಅಷ್ಟೊತ್ತಿಗಾಗಲೇ ಮಳೆ. ನಮ್ಮ ಅಕ್ಕ ಬಂದಳು ಕಾಲೇಜಿಂದ. ಈಗೇನೋ ಮ್ಯಾಂಗೋ ಜ್ಯೂಸ್ ಮಾಡ್ತೀನಿ ಅಂತ ಅಂದು, ಮಾಡಲಿ ಕುಡಿಯೋಣ. ಗೈಸ್, ಮಳೆ ಹೆಂಗೆ ಹೊಡಿತಿದೆ ಅಂತ ಅಂದರೆ, ನಿಮ್ಗೆ ಇದು ಸೌಂಡ್ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಸಖತ್ತು ಮಳೆ ಹೊಡಿತಾ ಇದೆ. ಗೈಸ್, ಇಲ್ಲಿ ನೋಡಿ, ಬಂತು ನಮ್ಮ ಮ್ಯಾಂಗೋ ಜ್ಯೂಸ್. ಬರ್ತಾ ಇದೆ ನಮ್ಮ ಮ್ಯಾಂಗೋ ಜ್ಯೂಸ್. ಚಲೋ, ಮ್ಯಾಂಗೋ ಜ್ಯೂಸ್ ಕುಡಿದ್ಬಿಟ್ಟಿರ್ತೀನಿ. ಗೈಸ್ ನೋಡ್ರಿ, ಮ್ಯಾಂಗೋ ಜ್ಯೂಸು ಇದು. ಇಲ್ಲಿ ಅವಳಿಗೆ ಮಾತ್ರ ದೊಡ್ಡ ಲೋಟ, ನನಗೆ ಮಾತ್ರ ಚಿಕ್ಕ ಲೋಟ. ಗೈಸ್, ಈಗ ಏನು ಮಾಡಿದ್ದೀವಿ ಪ್ರ್ಯಾಂಕು ಶಶಿಗೆ. ಅದು ಏನು ಮುಂಚೆ ನಾವು ಪ್ಲ್ಯಾನ್ ಮಾಡಿರಲಿಲ್ಲ. ಪ್ಲ್ಯಾನ್ ಮಾಡಿದರೆ ಇನ್ನೂ ದೊಡ್ಡದಾಗಿ ಮಾಡ್ತಿದ್ವೇನೋ, ಆದರೆ ಏನೂ ಮಾಡಿರಲಿಲ್ಲ ಅವನಿಗೆ ಪ್ಲ್ಯಾನು. ಬಂದು ಕರೆಕ್ಟಾಗಿ ಕೂತ್ವಲ್ಲ ಪಾರ್ಕಿಂಗ್ ಹತ್ರ. ಸೊ ಅದು ಸ್ಪಾಂಟೇನ್ಸಾಗಿ ಹಿಂಗೆ ಹೊಡೆದ್ಬಿಡ್ತು ಐಡಿಯಾ. ಕರೆಕ್ಟ್ ಈ ವಿಷಯ ಹೇಳಿದ್ರೆ, ಈಗ ಸಡನ್ನಾಗಿ ಈ ವಿಷಯ ಎತ್ತಿದ್ರೆ ಅವ್ನು ಪ್ರ್ಯಾಂಕ್ ಆಗ್ತಾನೆ ಅನ್ನೋದೊಂದು ಗೊತ್ತಾಯಿತು. ಸೊ ಸರಿ ಅಂದ್ಬಿಟ್ಟು ಅವ್ನಿಗೆ ಕಾಲ್ ಮಾಡಿದ್ದು. ಅಂದರೆ ಅವ್ನಿಗೆ ಈಗಲೂ ಹೇಳಿಲ್ಲ ನಾವು, ನಿನಗೆ ಬೇಕು ಅಂತ ಮಾಡಿದ್ದು, ಅವನೆಲ್ಲೂ ಹೋಗಿಲ್ಲ ಅಂತ ಇನ್ನೂ ಏನೂ ಹೇಳಿಲ್ಲ. ಅವನೇ ವ್ಲಾಗ್ ನೋಡಲಿ ಅಂತ ಅವನು ಮತ್ತೆ ಫೋನ್ ಮಾಡಿದ್ದ, ಆದರೆ ಏನೂ ಹೇಳಿಲ್ಲ. ನಾನು ಹಿಂಗೆ ಬೇಕು ಅಂತ ಮಾಡಿದ್ದು ಅಂತ ಏನೂ ಹೇಳಿಲ್ಲ. ನೋಡಲಿ, ಅವನೇ ವ್ಲಾಗ್ ನೋಡಲಿ. ಶಶಿ ವ್ಲಾಗ್ ನೋಡ್ಬಿಟ್ಟು ಫೋನ್ ಹಾಕು ಹೆಂಗಿತ್ತು ಅಂತ. ಸೊ ಚಲೋ, ಓಕೆ ಗಾಯ್ಸ್, ವ್ಲಾಗ್ನ ಎಂಡ್ ಮಾಡೋ ಟೈಮ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸೊ ಆಲ್ಸೋ ಗೈಸ್, ನಾನು ಯೂಟ್ಯೂಬಲ್ಲಿ ಏನು ಮಾಡ್ತಾಯಿದ್ದೀನಿ ಅದನ್ನ ಇನ್ಸ್ಟಾಗ್ರಾಮಲ್ಲೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ವೀಡಿಯೋಸ್ನ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ID ನಾನು ಇಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.